ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪುಟಾಣಿ ಲೋಕ ಯೂಟ್ಯೂಬ್ ಚಾನಲ್. ಇವತ್ತು ಸೊಪ್ಪು ಕಾಳು ಹಾಕಿ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್. ನಾನಿಲ್ಲಿ 1 ಕಪ್ ಹೆಸ್ರುಕಾಳು, 1 ಕಪ್ ತೊಗರಿಬೇಳೆ ಎರಡನ್ನೂ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡು ಬಿಸಿನೀರು ಕಾದ ನಂತರ ಈ ಎರಡು ತೊಳೆದಿಟ್ಕೊಂಡ ಕಾಳು ಅದರೊಳಗಡೆ ಹಾಕಿ ಕುದಿಯಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಕಾಳುಗಳು ಕುದಿಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಬೌಲ್ಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೆಗೆದಿಟ್ಕೊಂಡು ನಾವು ಬೇಳೆ ಬೇಯಿಸ್ಕೊತಿರ್ತೀವಲ್ಲ ಆ ಬಿಸಿನೀರು ತೆಗ್ದು ಹುಣಸೆಹಣ್ಣಿಗೆ ಹಾಕ್ಕೊಳ್ಳೋಣ. ತಣ್ಣೀರು ಅಳಿಸ್ಬಾರ್ದು ಬಸ್ಸಾರು ಆಗಿರೋದ್ರಿಂದ. ಹಾಗೆ ಹುಣಸೆಹಣ್ಣು ಚೆನ್ನಾಗಿ ಮೆತ್ತಗೆ ಹೊಂದ್ಕೊಳ್ಳುತ್ತೆ ಬೇಗ. ನಂತರ ಕಾಳು ಬೆಂದಿದೆಯಾ ನೋಡ್ಕೊಂಡು ಮೀಡಿಯಮ್ ಆಗಿ ಬೆಂದಿದ್ದಾಗ ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಕಾಳೊಳಗಡೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಥರ ಸಮ ಪ್ರಮಾಣದಲ್ಲಿ ಎರಡು ಬೆಂದಾಗ ನಾವು ತೆಗ್ದು ಬಸ್ದು ನೀರು ಬೇರೆ ಸೊಪ್ಪು ಬೇರೆ ಮಾಡಿಟ್ಕೊಂಡಿರೋಣ. ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಪಲ್ಯಕ್ಕೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಿಟಪಟ ಅಂದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಹಾಕಿ ಸ್ವಲ್ಪ ಅರ್ಧ ಫ್ರೈ ಮಾಡ್ಕೊಳ್ಳೋಣ. ಬಸ್ದಿಟ್ಕೊಂಡಿರೋ ಸೊಪ್ಪನ್ನ ಈಗ ಈರುಳ್ಳಿ ಫ್ರೈ ಮಾಡ್ಕೊಂಡ್ವಲ್ಲ ಅದರೊಳಗಡೆ ಹಾಕಿ ಫೈನಲಾಗಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ. ನಾನು ಈ ಐಟಮ್ ತೋರಿಸಿರೋದು ಸಾಂಬಾರಿಗೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಂತ್ಯ, ಜೀರಿಗೆ, ಮೆಣಸು. ಒಂದು ಬಾಣಲಿಗೆ ಒಣಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ನಾನು ಆಗಲೇ ತೋರಿಸಿದ್ನೆಲ್ಲ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ನಾವು ಆಗಲೇ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಕಾಳು ಎತ್ಕೊಂಡು ಕಾಯಿ ಹಾಕ್ಕೊಳ್ಳೋಣ. ಕಾಳು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ. ಅದರಿಂದ ಆಗಲೇ ಹುರ್ಕೊಂಡಿದ್ದು ತೋರಿಸಿದ್ನಲ್ಲ ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಫೈನಾಗಿ ರುಬ್ಕೊಂಡು ಬಿಸಿನೀರೊಳಗಡೆ ರುಬ್ಕೊಂಡಿರೋದು ಹಾಕಿ ನಾವು ಆಗಲೇ ತೋರಿಸಿದ್ವಲ್ಲ ಹುಣಸೆ ರಸ ಅದನ್ನ ಹಾಕಿ ನಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಸಾಂಬಾರು ನೋಡಿ ಈ ಥರ ಕಲಿಸ್ಕೊಂಡು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ನಮ್ಗೆ ನೀರು ಬೇಕು ಅಂದರೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಸಾಂಬಾರು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಲೈಟಾಗಿ ಈ ಥರ ಬಾಡಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾವು ಕಲಿಸ್ಕೊಂಡಿರೋ ಮಿಶ್ರಣನ ಸಾಂಬಾರ್ಗೆ ಒಗ್ಗರಣೆ ಕೊಟ್ಟರೆ ಒಗ್ಗರಣೆ ಮುಗೀತು ಫ್ರೆಂಡ್ಸ್. ಈಗ ಸಾಂಬಾರು ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಈಗ ರುಚಿಕರವಾದ ಬಸ್ಸಾರು ಮತ್ತು ಪಲ್ಯ ಸವಿಯಲು ಸಿದ್ಧ.